ಬ್ಯಾಂಗ್ಳೂರಲ್ಲಿ ಅಫೋರ್ಡಬಲ್ ಆಗಿ ನೋಡೋರು ತುಂಬ ಕಮ್ಮಿ. ಆ್ಯಕ್ನೆಗೆ ನಾನೊಂದು 5 to 6 ರೀಸನ್ಸ್ ಹೇಳ್ಬೇಕನ್ನೋದೇ ಆದರೆ, ಕಲೆ, ಯಾವುದು ಪಿಂಪಲ್ ಇಲ್ಲ, ಕಲೆ ಇದೊಂದು ಸ್ವಲ್ಪ ಸುಟ್ಟು ಹೋಯಿತು ನನ್ನ ಸ್ಕಿನ್. ನಾನು ಬಂದೆ ಅಂತ ಬರುತ್ತೆ ಅದು. ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ಈ ವಿಡಿಯೋ ಯಾವುದು ರಿಲೇಟೆಡ್ ಅಂತ ಅಂದ್ಬಿಟ್ಟು ನೀವು ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿದ್ದೀರಾ. ದಿಸ್ ಈಸ್ ಆಲ್ ಅಬೌಟ್ ಮೈ ಆ್ಯಕ್ನೆ ಜರ್ನಿ. ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ನನ್ನ ಹೋಲ್ ಟೀನೇಜ್ ಇಂದ ಹಿಡಿದು ಇವಾಗಿನವರೆಗೂ ಬೆನ್ನಿಗೆ ಹತ್ತಿದ ಬೇತಾಳ ಥರ ಆ್ಯಕ್ನೆ ನನ್ನ ಹತ್ರ ಇದ್ದೇ ಇದೆ. ಅದೊಂಥರ ನನ್ನದು ಫಾರ್ ಎವರ್ ಜರ್ನಿ ಅಂತ ಹೇಳ್ಬೋದು ನನ್ನ ಆ್ಯಕ್ನೆ. ಫಸ್ಟು ನನ್ನ ಟೀನೇಜ್ ಅಂತ ಹೇಳೋದಾದರೆ, ನಾನು ಹೈಸ್ಕೂಲ್ ಟೈಮಲ್ಲಿ ನನಗೆ ಇಲ್ಲಿರ್ತಾಯಿತ್ತು ಆ್ಯಕ್ನೆ, ಕಂಪ್ಲೀಟ್ ಆ್ಯಕ್ನೆ. ಇಟ್ಸ್ ನಾಟ್ ಅಬೌಟ್ ಈಗ ಫಸ್ಟ್ ಫೀಲ್ಡ್ ಆ್ಯಕ್ನೆ ಆ ಥರ ಅಲ್ಲ. ಆವಾಗ ಒಂಥರ ಆ್ಯಕ್ನೆ ಡಿಫ್ರೆಂಟ್ ಆಗಿರ್ತಾಯಿತ್ತು. ಏನೋ ಒಂಥರ ಬ್ಲ್ಯಾಕ್ ಹೆಡ್ಸ್ ಬರುತ್ತೆ ಗೊತ್ತಾ, ಬ್ಲ್ಯಾಕ್ ಹೆಡ್ಸ್ ಪಿಂಪಲ್ಸ್ ಅಂತ ಕೆಲವೊಂದು ಟೈಮ್ ಆಗುತ್ತೆ. ಅದು ಸ್ವಲ್ಪ ಎಕ್ಸೆಸ್ ಆಯಿಲ್ ಪ್ರೊಡಕ್ಷನ್ ಆದಾಗ ಬ್ಲ್ಯಾಕ್ ಹೆಡ್ಡಿಂದ ಪಿಂಪಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಥರ ಇಲ್ಲೆಲ್ಲ ಆಗ್ತಾಯಿತ್ತು. ಅದಾದಮೇಲೆ ಇಲ್ಲಿಗೆ ಶಿಫ್ಟ್ ಆಗ್ತಾ ಹೋಯಿತು. ನನ್ನ ಡಿಗ್ರಿ ಟೈಮಲ್ಲಿ ಅಷ್ಟೊಂದು ಇರ್ತಿರ್ಲಿಲ್ಲ, ಅಂದರೆ ಹೆವಿ ಆಗಿ ಇರಲಿಲ್ಲ. ಬಟ್ ಕಲೆಗಳು 1, 2, 3 ಆ ಥರ ಇಲ್ಲಿ ಇರ್ತಾಯಿತ್ತು. ಓಕೆ, ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ನಮ್ಮೂರಲ್ಲಿ ಡಾಕ್ಟರ್ಗೆ ತೋರಿಸ್ತಾ ಇದ್ದೆ. ಬಟ್ ನನಗೆ ಅಷ್ಟು ಎಫೆಕ್ಟಿವ್ ಅಂತ ಏನೂ ಫೀಲ್ ಆಗಲಿಲ್ಲ. ಊರಲ್ಲಿ ತೋರಿಸ್ತಾ ಇದ್ದಿದ್ದು ಡಾಕ್ಟರ್ ಹತ್ರ. ಅಲ್ಲಿ ಮುಗಿಸ್ದೆ, ಕಾಲೇಜ್ ಲೈಫ್ ಮುಗೀತು. ಕ್ಯಾಂಪಸ್ ಆಗಿ ಟ್ರೈನಿಂಗಿಗೆ ಹೋದೆ, ಅಲ್ಲಿ ಮುಗಿಸ್ಕೊಂಡೆ ಬಂದೆ. ಅದಾದಮೇಲೆ ಲಾಕ್ಡೌನ್ ಟೈಮ್ ಆಯಿತು, ಊರಿಗೆ ಹೋದೆ. ಊರಿಗೆ ಹೋದ್ಮೇಲೆ ನನ್ನ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಆ ಸ್ಕಿನ್ ಕ್ಲಿಯರ್ ಸ್ಕಿನ್ ಅಂತ ಅನ್ಬೋದು. ಒಂದು ಪಿಂಪಲ್ ಆಗಲಿ, ಒಂದು ಕಲೆ ಆಗಲಿ ಏನೂ ಇರಲಿಲ್ಲ. ಟಿಪಿಕಲ್ ಒಂಥರ ಕೈಂಡ್ ಆಫ್ ನೆಕ್ಸ್ಟ್ ಲೆವೆಲ್ ಕ್ಲಿಯರ್ ಸ್ಕಿನ್ ನನ್ನ ಲೈಫಲ್ಲಿ ನಾನು ನೋಡಿದ್ದದು. ಹೆಂಗೆ ಖುಷಿ ಆಗೋದೆ ಅನ್ನೋದಾದರೆ ಮುಗೀತು. ಇನ್ನು ನನ್ನ ಪಿಂಪಲ್ ಕ್ಲಿಯರ್ ಆಗಿದೆ, ಇನ್ನು ನನ್ನ ಆ್ಯಕ್ನೆ ಜರ್ನಿ ಮುಗೀತು, ಇಲ್ಲಿಗೆ ಎಂಡು ಅಂತ ಅಂದ್ಬಿಟ್ಟು ಖುಷಿಯಾದೆ. ಹೆವಿ ಆ್ಯಕ್ನೆ ಹೆವಿ ಜಂಕ್ ತಿಂತಾಯಿದ್ದೆ, ಆಯಿಲು ಅದು ಇದು ಹೊರಗಡೆದೇ ತಿಂತಾಯಿದ್ದೆ. ಬೋಂಡ ಮಾಡಿಸ್ಕೊಂಡು ತಿನ್ನೋದು, ಇದು ತಿನ್ನೋದು ಎಲ್ಲ ಮಾಡ್ತಿದ್ದೆ. ಸ್ಟಿಲ್ ನನಗೆ ಪಿಂಪಲ್ಸ್ ಆಗ್ತಾಯಿರಲಿಲ್ಲ. ಅದಾದಮೇಲೆ ಏನಾಯಿತು, ಲಾಕ್ಡೌನಲ್ಲಿ ಐ ಥಿಂಕ್ ಸ್ಕಿನ್ ಕೇರ್ ಒಂದು ಟ್ರೆಂಡ್ ಸ್ಟಾರ್ಟ್ ಆಯಿತು ಅಂತ ಅನಿಸುತ್ತೆ. ಆ್ಯಂಡ್ ಆಲ್ಸೋ ಅದಕ್ಕಿಂತ ಮುಂಚೆನೂ ಅಂದರೆ ಟೀನೇಜಲ್ಲಿ ನನಗೆ ಪಿಂಪಲ್ಸ್ ಇರುವಾಗ ಹೋಮ್ ರೆಮಿಡೀಸ್ ತುಂಬ ನಾನು ಯೂಸ್ ಮಾಡ್ತಾಯಿದ್ದೆ. ಬೇವಿನ ಸೊಪ್ಪು, ನಿಂಬೆಹಣ್ಣು, ಅರಿಶಿನ, ಕಡಲೆ ಹಿಟ್ಟು, ಇದು ಇನ್ನೂ ಸುಮಾರು ಯೂಸ್ ಮಾಡಿಬಿಟ್ಟಿದ್ದೀನಿ. ಸಿನಮನ್ ಪೌಡರ್ ಯೂಸ್ ಮಾಡಿದ್ದೀನಿ ನಾನು ಪಿಂಪಲ್ಗೆ. ಏನು ವರ್ಕ್ ಅಂತೂ ನನಗಾಗಿಲ್ಲ, ಇನ್ನೂ ವರ್ಸ್ಟ್ ಆಗಿದೆ. ಲಿಟ್ರಲಿ ನನಗೇನು ವರ್ಕ್ ಆಗಿಲ್ಲ. ಸೊ ಇದೆಲ್ಲ ಆದಮೇಲೆ ನಾನು ಯಾವಾಗ ಲಾಕ್ಡೌನಲ್ಲಿ ಸ್ಕಿನ್ ಕೇರ್ ಅಂತ ಸ್ಟಾರ್ಟ್ ಮಾಡಿದೆ, ಫಸ್ಟ್ ನಾನು ಎಡಬಿಟ್ಟು ಏನು ಮಾಡಿದೆ ಅಲ್ಲಿ ಅಂತ ಅಂದರೆ, ಒಂದು ಗ್ರಾಂಟೆಡಾಗಿ ತೊಗೊಂಡೆ. ಬಿಕಾಸ್ ಬಿಡು, ನಂದು ಇವಾಗ ಸ್ಕಿನ್ ಕ್ಲಿಯರ್ ಆಗಿದೆ, ಇನ್ನೇನು ನನಗೆ ಆ್ಯಕ್ನೆ ಇಶ್ಯೂ ಆಗೋಲ್ಲ, ನಾನು ಏನು ಬೇಕಂದ್ರೆ ಮುಖಕ್ಕೆ ಟ್ರೈ ಮಾಡ್ಬೋದು ಅನ್ನೋದೊಂದು ಒಂಥರ ಗ್ರಾಂಟೆಡ್ ಅಂತ ಅಂತಾರಲ್ಲ ನನ್ನ ಸ್ಕಿನ್ ಬಗ್ಗೆ, ಆ ಥರ ಆಯಿತು. ನನಗೆ ಹೋದೆ, ನೋಡಿದೆ, ನನಗಿಲ್ಲಿ ಬ್ಲ್ಯಾಕ್ ಹೆಡ್ಸ್. ನನಗೆ ಆಬ್ವಿಯಸ್ಲಿ ಆಯಿಲಿ ಸ್ಕಿನ್ ನೋಡ್ಬೋದು, ನನ್ನದು ಆಯಿಲಿ ಸ್ಕಿನ್ದು ಶೈನಿಂಗ್ ಕಾಣಿಸ್ತಿದೆ ನಿಮಗೆ. ಸೊ ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನನಗೆ ಬ್ಲ್ಯಾಕ್ ಹೆಡ್ಸ್ ಇದ್ದೇ ಇರುತ್ತೆ. ನಾನು ಎಷ್ಟೇ ಅದನ್ನು ತೆಗೆದ್ರೂ, ಎಷ್ಟೇ ಅದನ್ನು ಏನಾದರೂ ಮಾಡಿ ಅದನ್ನು ಹೋಗಿಸ್ಕೊಂಡ್ರೂ ಮತ್ತೆ ಮನೇದು ಇನ್ನೊಂದ್ಸತಿ ಮತ್ತೆ ಬರುತ್ತೆ. ಅದೆಲ್ಲಿ ಹೋಗಿ ಅಡ್ಕೊಂಡು ಕೂತ್ಕೊಂಡಿರುತ್ತೆ ಅಂತ ನನಗೆ ಗೊತ್ತಿಲ್ಲ, ಬಂದೇ ಬರುತ್ತೆ. ಸೊ ನಾನೇನು ಮಾಡಿದೆ, ಇದು ಹೋಗಿಸ್ಬೇಕಾಗಿತ್ತು. ಸರ್ಚ್ ಮಾಡಿದೆ, ಸ್ಯಾಲಿಸಿಲಿಕ್ ಆ್ಯಸಿಡಿಂದ ಬ್ಲ್ಯಾಕ್ ಹೆಡ್ಸ್ ಹೋಗುತ್ತೆ ಅಂತ ಆಯಿತು. ನಾನೇನು ಮಾಡಿದೆ, ಸ್ಯಾಲಿಸಿಲಿಕ್ ಆ್ಯಸಿಡ್ ಮಿನಿಮಲಿಸ್ಟ್ ಅವ್ರದ್ದು ತಗೊಂಡು ಹೋಲ್ ಫೇಸ್ ಅಪ್ಲೈ ಮಾಡಿದೆ. ನೋಡ್ಕೊಂಡಿದ್ದೆ ಯಾವಾಗ ಹಿಂಗೆ ಅಪ್ಲೈ ಮಾಡಬೇಕು ಅದೆಲ್ಲ ನೋಡ್ಕೊಂಡಿದ್ದೆ. ಬಟ್ ಸ್ಟಿಲ್ ನನ್ನ ಫೇಸಿಗೆ ಸೂಟ್ ಆಗುತ್ತೋ ಇಲ್ವೋ, ಅದು ಬೇಸಿಕ್ ನಾಲೆಡ್ಜು ನನಗಿಲ್ಲ. ನಾನು ಪ್ಯಾಚ್ ಟೆಸ್ಟು ಮಾಡಿಲ್ಲ, ಡೈರೆಕ್ಟ್ ಫೇಸಿಗೆ ಅಪ್ಲೈ ಮಾಡಿದೆ. ಸುಟ್ಟು ಹೋಯಿತು ನನ್ನ ಸ್ಕಿನ್, ನೆಕ್ಸ್ಟ್ ಲೆವೆಲಲ್ಲಿ ಸುಟ್ಟು ಹೋಯಿತು. ಬಿಕಾಸ್ ಆಗ ನನ್ನ ಸ್ಕಿನ್ನು ಇಷ್ಟು ಕಂಪ್ಲೀಟ್ ಬ್ಲ್ಯಾಕ್, ಒಂಥರ ಪ್ಯಾಚು ಮುಖಕ್ಕೆ ಹಂಗೆ ಟಪ್ಪ ಅಂತ ಬಂದು ಯಾರೋ ಒಬ್ಬರು ಬ್ಲ್ಯಾಕ್ ಕಲರ್ ಒಂದು ಕಲರ್ ಪ್ಯಾಚ್ನ ಅಂಟಿಸಿ ಕಪಾಳಕ್ಕೆ ಹೊಡೆದೋದಂಗೆ ಇತ್ತದು ಒಂಥರ. ಅದು ಲಿಟ್ರಲಿ ಎಷ್ಟು ನಾನು ಹತ್ತಿದ್ದೀನಿ ನನ್ನ ಸ್ಕಿನ್ನ ನೋಡಿಕೊಂಡು ಅವಾಗ ಅಂತ ಅಂದು. ನಾನು ಯಾಕೆ ಸ್ಟಾರ್ಟ್ ಮಾಡಿದೆ ಸ್ಕಿನ್ ಕೇರ್ನ ಅಂತ ಅಂದ್ಬಿಟ್ಟು ನನಗೆ ನಾನೇ ಹೊಡ್ಕೊಂಡಿದ್ದು ಉಂಟು ಆವಾಗ. ಅದಾದಮೇಲೆ ಈವನ್ ನಾನು ಮುಂಚೆನೇ ಹೇಳ್ದಂಗೆ ನನ್ನ ಚಿಕ್ಕ ಪಿಂಪಲ್ಸ್ ಆದಾಗ ನಮ್ಮ ಊರಿನ ಡಾಕ್ಟರ್ ಹತ್ರ ತೋರಿಸ್ತಿದ್ದೆ. ಬಟ್ ನನಗೇನು ಎಫೆಕ್ಟ್ ಅದ್ರದ್ದು ಕಾಣಿಸ್ಲಿಲ್ಲ. ಸೊ ನನಗೆ ಮತ್ತೆ ಹೋಗಿ ತೋರಿಸಿ ಮತ್ತೆ ದುಡ್ಡು ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಮತ್ತು ಇನ್ಸ್ಟಾಗ್ರಾಮ್ ಚೆಕ್ ಮಾಡಿಕೊಂಡು ಅಲ್ಲಿ ನಾನು ಏನು ಮಾಡಿದೆ, ಒಬ್ಬರು ಡೆಲ್ಲಿ ಡಾಕ್ಟರ್ ಅವರು ಡರ್ಮಟಾಲಜಿಸ್ಟ್,
ಅವ್ರ ಹತ್ರ ನಾನು ಆನ್ಲೈನ್ ಕನ್ಸಲ್ಟ್ ಮಾಡಿದೆ. ಅವ್ರು ನನ್ನ ರುಟೀನು ಅದು ಇದು ಎಲ್ಲ ಚೆಕ್ ಮಾಡಿದ್ರು. ಚೆಕ್ ಮಾಡಿ ಹಿಂಗೆ ಫಾಲೋ ಮಾಡಬೇಕು, ಈ ಥರ ನೀನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರು. ಸೊ ಸ್ಟಾರ್ಟ್ ಮಾಡ್ತಾ ಬಂದೆ. ಆ್ಯಂಡ್ ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ನನಗೆ ಪ್ರೋಟೀನ್ ಇಂಟೇಕ್ ಅಂತ ಪ್ರಾಪರಾಗಿ ಡೈಲಿ ನನಗೆ ಇರ್ತಾ ಇರಲಿಲ್ಲ. ಅಂದರೆ ಆಬ್ವಿಯಸ್ಲಿ ನಾನು ಚಿಕನ್ನು ಮಟನ್ನು ಅವೆಲ್ಲ ತಿನ್ನಲ್ಲ. ಮನೇಲಿ ಏನು ಮಾಡಿರ್ತಾರೆ ಅದನ್ನೇ ನಾನು ತಿಂತಾ ಇದ್ದಿದ್ದು ಅಲ್ವಾ. ಸೊ ಹಂಗಾಗಿ ನನಗೆ ವೇ ಪ್ರೋಟೀನ್ ಅಂತ ಕೊಟ್ಟರು. ಅದು ನಂಗೆ ಸೈಡ್ ಎಫೆಕ್ಟ್ಸ್ ಆಗ್ತಾಯಿತ್ತು. ಆ್ಯಂಡ್ ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ಸ್ಕಿನ್ ಸೆನ್ಸಿಟಿವ್ ಆಗಿದ್ದರೆ ದಯವಿಟ್ಟು ವೇ ಪ್ರೋಟೀನಿಂದ ಈಚೆ ಇರಿ. ಬಿಕಾಸ್ ವೇ ಪ್ರೋಟೀನ್ ಅದೊಂದು ಡೈರಿ ಪ್ರಾಡಕ್ಟ್. ಓಕೆ, ವೇ ಪ್ರೋಟೀನ್ ಇಸ್ ನಾಟ್ ಅ ಥಿಂಗ್ ಫಾರ್ ಅ ಸೆನ್ಸಿಟಿವ್ ಸ್ಕಿನ್ ಅಂತ ಹೇಳ್ಬೋದು. ಅದು ನನಗೊಂದು ಪ್ರಾಬ್ಲಮ್ ಆಯಿತು. ಬಟ್ ಅದಾದಮೇಲೆ ಆ ಮೆಡಿಕೇಷನ್ಸ್ ನಾನು ಮೆಡಿಕೇಷನ್ ಅಂತ ಏನು ಕೊಟ್ಟಿರಲಿಲ್ಲ ಅವ್ರು ನನಗೆ. ಆವಾಗ ನನಗೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಇದೆ ಅಂತ ನನಗೆ ಗೊತ್ತಾಯಿತು. ಅದೊಂದು ಟ್ಯಾಬ್ಲೆಟ್ಸ್ ನಾನು ತೊಗೊತಿದ್ದೆ ವೀಕ್ಲಿ ಒನ್ಸು ಅಷ್ಟೇ. ಅದಾದಮೇಲೆ ಬೇಸಿಕ್ ಸ್ಕಿನ್ ಕೇರ್ ಮಾಡ್ತಾಯಿದ್ದೆ. ಆ್ಯಂಡ್ ಆದಮೇಲೆ ಅವರು ಕೆಲವೊಂದು ಪ್ರಾಡಕ್ಟ್ಸ್ನ ಚೇಂಜ್ ಮಾಡಿದ್ರು ನನ್ನ ಸ್ಕಿನ್ ಕೇರಲ್ಲಿ. ಸೊ ಹಾಗಾಗಿ ಅದನ್ನೇ ಯೂಸ್ ಮಾಡ್ಕೊತಾ ಹೋದೆ. ಕ್ಲಿಯರ್ ಆಯಿತು, ಮತ್ತೆ ಕ್ಲಿಯರ್ ಆಯಿತು. ಎಲ್ಲ ಕ್ಲಿಯರಲ್ಲಿ ಆಗಾದ್ಮೇಲೆ ಲಾಕ್ಡೌನ್ ಕೂಡ ಮುಗೀತು. ಬ್ಯಾಂಗ್ಳೂರಿಗೆ ವಾಪಸ್ ಬರಬೇಕಾಯ್ತು. ಮತ್ತೆ ಸ್ಟಾರ್ಟ್. ಒಂದು ನನಗೆ ಏನು ಅರ್ಥ ಆಗಲ್ಲ ಅನ್ನೋದೇ ಆದರೆ, ನಮ್ಮೂರಲ್ಲಿ ನಾನು ಜಂಕ್ ತಿಂದರು, ನಾನು ಸ್ಟ್ರೆಸ್ ತೊಗೊಂಡ್ರು, ನನಗೆ ಡಿಪ್ರೆಷನಲ್ಲಿದ್ರೂ ನನಗೇನೂ ಆಗಲ್ಲ. ಮುಂಚೆ ಆಗ್ತಿತ್ತು ಚಿಕ್ಕ ಹುಡುಗಿದಾಗ. ಬಟ್ ಈಗ ನಾನು ಹೇಳ್ತಾ ಇದ್ದೀನಿ, ನನಗೆ ಯಾಕನೇ ಆಗಿರ್ಬೋದು, ಏನೂ ಫ್ಲೇರಪ್ಪೇ ಆಗಲ್ಲ. ಬಟ್ ನಾನು ಬ್ಯಾಂಗ್ಳೂರಿಗೆ ಕಾಲಿಟ್ಟಿದ್ದೆ ಗುರು, ನಾನು ಎಲ್ಲಿದ್ದೀನೋ ಎಲ್ಲಿರ್ತೀನಿ ನಾನು ಬಂದೆ ಅಂತ ಬರುತ್ತೆ. ಅದು ಪಿಂಪಲ್ಸು ಅಂತ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಸ್ವಲ್ಪ ದಿನಗಳಾದಮೇಲೆ ಅಲ್ಲೂ ಅಷ್ಟೇ ಹೆವಿ ಜಂಕ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೆ ಬ್ಯಾಂಗ್ಳೂರಿಗೆ ಬಂದಮೇಲೂ. ಸೊ ಅದಾದಮೇಲೆ ನನಗೇನಾಯಿತು, PCOS ಇಶ್ಯೂಸ್ ಸ್ಟಾರ್ಟ್ ಆಯಿತು. PCOS ಇಶ್ಯೂ ಸ್ಟಾರ್ಟ್ ಆಯಿತು. ನಾನು ಇಲ್ಲೇ ಇದ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ಪರ್ಮಿಷನ್ ಕೇಳಿಕೊಂಡು ಊರಿಗೆ ಹೋದೆ. ಅಲ್ಲಿ ಮತ್ತೆ ನನ್ನದು ಸ್ಕಿನ್ ಕಂಪ್ಲೀಟ್ ಕ್ಲಿಯರ್ ಆಯಿತು. ಕ್ಲಿಯರೆಲ್ಲ ಆಗಾದಮೇಲೆ ತಿರ್ಗಾ ನಾನು ಕಂಪ್ನಿ ಶಿಫ್ಟ್ ಆಯಿತು. ಆಬ್ವಿಯಸ್ಲಿ ನಾನು ಬ್ಯಾಂಗ್ಳೂರಿಗೆ ಬರಲೇಬೇಕಾಯಿತು, ಕಂಪಲ್ಸರಿ ಇತ್ತು ಬ್ಯಾಂಗ್ಳೂರಿಗೆ ಬರಲಿಕ್ಕೆ. ಬ್ಯಾಂಗ್ಳೂರಿಗೆ ಬಂದೆ. ಒಂದಾದ್ಮೇಲೆ ಒಂದು ಪಿಂಪಲ್ಸ್ ಆಗ್ತಾ ನಾನು ಇಲ್ಲಿ ಹಾಕ್ತೀನಿ ಪಿಕ್ಕು. ಹಾರಿಬಲ್ ಆಗಿತ್ತು ನಂದು ಈ ಸಲ ಜರ್ನಿ ಅಂತ ಹೇಳ್ಬೋದು. ಬಿಕಾಸ್ ಮುಂಚೆ ಜರ್ನಿ ಎಲ್ಲ ಪಿಂಪಲ್ಸು ನನಗೊಂಥರ ಕೈಂಡ್ ಆಫ್ ಪೇಯ್ನ್ ಆಗ್ತಿರ್ಲಿಲ್ಲ, ಬರ್ತಿತ್ತು ಹೋಗ್ತಾಯಿತ್ತು, ಆ ಥರ ಇತ್ತು. ಬಟ್ ಈ ಸಲ ಪಿಂಪಲ್ ಇದೆಲ್ಲ ಲಿಟ್ರಲಿ ಹಾರಿಬಲ್ ಆಗಿತ್ತು. ನಾನು ಹಿಂಗೆ ಸ್ಮೈಲ್ ಮಾಡೋಕ್ಕೂ ನನಗೆ ಆಗ್ತಾ ಇರಲಿಲ್ಲ ಪಿಂಪಲ್ಗೆ. ಬಿಕಾಸ್ ಇಡೀ ನನ್ನ ಚೀಕ್ಸ್ ಕಂಪ್ಲೀಟಾಗಿ ಪೇಯ್ನ್ ಆಗ್ತಾಯಿತ್ತು. ನನ್ನ ಚೀಕ್ಸ್ ಕಂಪ್ಲೀಟಾಗಿ ಒಂಥರ ಕೈಂಡ್ ಆಫ್ ಅದೇನು ಹೇಳಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲ್ಲ, ಅಷ್ಟು ಪೇಯ್ನ್ಫುಲ್ ಆಗಿತ್ತು ಆ ಪಿಂಪಲ್ಸು. ಬ್ಯಾಂಗ್ಳೂರಿಗೆ ಬಂದಾಗ ಸ್ಟಾರ್ಟಿಂಗಲ್ಲಿ ನಾನು PGಯಲ್ಲಿದ್ದೆ. ಆಬ್ವಿಯಸ್ಲಿ ನನಗೆ PG ಫುಡ್ ನನಗೆ ಸೆಟ್ ಆಗಲ್ಲ. ಆಮೇಲೆ ವೆಜಿಟೇರಿಯನ್ ಆಗಿರೋದ್ರಿಂದ ನನಗೆ ಅಲ್ಲಿ ಕ್ಲೀನ್ ಅನಿಸಲ್ಲ. ಆಮೇಲೆ ಫುಡ್ ನಂಗೆ ಇಷ್ಟ ಆಗಲ್ಲ. ಸೊ ಅಲ್ಲಿದ್ದಾಗ ನಾನು ಏನು ಮಾಡ್ತಿದ್ದೆ, ಹೋಟೆಲ್ಸ್ಗೆ ಹೋಗಿ ತಿಂತಾಯಿದ್ದೆ. ದೋಸೆ, ಬಿಸಿಬೇಳೆಬಾತ್ ಇಂಥವು ಹೋಟೆಲ್ಸ್ಗೆ ಹೋಗಿ ತಿಂತಾಯಿದ್ದೆ. ಅದಾದಮೇಲೆ ಒಂದು ಮನೆ ಮಾಡಿದೆ, 1 RK. ಇವಾಗ ನಾನು 1 RK ರೂಮಲ್ಲೇ ಇರೋದು. ಬಟ್ ನಾನು ಹೆಲ್ದಿ ಸ್ಟಾರ್ಟ್ ಮಾಡಿದ್ದೀನಿ. ಈಗ 1 ವರ್ಷ ಆಯಿತು ಅನಿಸುತ್ತೆ. ನೋ ಶುಗರ್, ನೋ ಆಯಿಲ್ ಫುಡ್, ಇದು ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟ್ ಮಾಡಿದ್ರೂ ಪಿಂಪಲ್ ನಿಲ್ತಾ ಇರಲಿಲ್ಲ, ಆಗ್ತಾನೇ ಇತ್ತು. ಅದಾದಮೇಲೆ ಹಿಂಗೆ ತಲೆ ಕೆಡಿಸ್ಕೊಂಡಿದ್ದಾಗ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು ಬಂದು ಒಂದು ಡಾಕ್ಟರ್ ಇದ್ದಾರೆ ಮಲ್ಲೇಶ್ವರಮಲ್ಲಿ. ಅವರು ಬಿಕಾಸ್ ಇನ್ನೊಂದು ಹೇಳಬೇಕು ಅನ್ನೋದಾದರೆ, ಬ್ಯಾಂಗ್ಳೂರಲ್ಲಿ ಅಫೋರ್ಡಬಲಾಗಿ ನೋಡೋರು ತುಂಬ ಕಮ್ಮಿ, ಇಲ್ಲಿ ಬರೀ ದುಡ್ಡು ಕೀಳೋರು ಜಾಸ್ತಿ. ಹೌದು, ಕೆಲವರು ಇದ್ದಾರೆ, ನೀವೆಷ್ಟೋ ದುಡ್ಡು ಜಾಸ್ತಿ ತೊಗೊಂಡ್ರು ಅಷ್ಟೇ ಚೆನ್ನಾಗಿ ನೋಡ್ತಾರೆ, ಅವರು ಇದ್ದಾರೆ. ಹಾಗೆಯೇ ಜಾಸ್ತಿ ದುಡ್ಡು ತೊಗೊಂಡು ನಿಮ್ಮ ಏನು ಯೂಸ್ ಆಗದೇ ಇರೋ ಥರ ನೋಡೋರು ಇದ್ದಾರೆ, ಎಲ್ಲ ಥರದವರು ಇದ್ದಾರೆ. ಬಟ್ ಇವ್ರ ಹತ್ರ ನಾನು ಹೋದಾಗ ತುಂಬ ಕಮ್ಮಿ, ನಿಮ್ಮ ಕನ್ಸಲ್ಟೇಷನ್ ಫೀಸ್ ಅನ್ನೋದು ತುಂಬ ಕಮ್ಮಿ ಇದೆ ಅಲ್ಲಿ ಹೋಗಿ ತೋರಿಸ್ದೆ ನಾನು. ಫಸ್ಟು ನೋಡಿದ್ರು, ನನ್ನ ಪಿಂಪಲ್ ಎಲ್ಲ ನೋಡಿದ್ರು, ಡೈರೆಕ್ಟಾಗಿ ಒಂದೇ ಮಾತು ಕೇಳಿದ್ರು, ಟೆನ್ಷನ್ ಸ್ಟ್ರೆಸ್ ತೊಗೋತೀಯಾ ಅಂತ ಅಂದ್ಬಿಟ್ಟು. ನಾನು ಓವರ್ ಥಿಂಕರು ಆಬ್ವಿಯಸ್ಲಿ. ಸಣ್ಣ ವಿಷಯಕ್ಕೂ 1000 ಥಾಟ್ಸ್ ಬಂದುಬಿಟ್ಟಿರುತ್ತೆ ನನ್ನ ತಲೆಯಲ್ಲಿ, ಅನ್ನೆಸರಿ ಥಾಟ್ಸ್. ಅದು ಆಗೋದೇ ಇಲ್ಲ, ಸ್ಟಿಲ್ ನನ್ನ ತಲೆಯಲ್ಲಿ ಥಾಟ್ ಬರುತ್ತೆ. ಏನೂ ಮಾಡೋಕ್ಕಾಗಲ್ಲ, ಓವರ್ ಥಿಂಕ್ ಪ್ರಾಬ್ಲಮ್ಮೇ ಇದ್ದಿದೆ ಅಂದಮೇಲೆ ಏನೂ ಮಾಡೋಕ್ಕಾಗಲ್ಲ. ನಾನು ಹೇಳಿದೆ, ಹೌದು, ಅಂದರೆ ಸಣ್ಣ ವಿಷಯಕ್ಕೆಲ್ಲ ನಾನು ಸ್ವಲ್ಪ ಸ್ಟ್ರೆಸ್ ಅನ್ನಲ್ಲ, ಬಟ್ ತೊಗೋತೀನಿ, ಟೆನ್ಷನ್ ಮಾಡ್ಕೋತೀನಿ ನಾನು. ಸಣ್ಣ ವಿಷಯಕ್ಕೂ, ಮೈನರ್ ವಿಷಯಕ್ಕೂ ನಾನು ಟೆನ್ಷನ್ ಮಾಡ್ಕೊತೀನಿ ಅಂತ. ಆಯಿತು ಅಂತ ಅಂದ್ಬಿಟ್ಟು ಅವರು ಬ್ಯಾಕ್ಟೀರಿಯಾ ಮೇ ಬಿ ಫ್ಲೇರ್ ಆಗಿರ್ಬೋದು ಅಂತ ಅಂದ್ಬಿಟ್ಟು ಈ ಟ್ಯಾಬ್ಲೆಟ್ ಕೊಟ್ಟರು. ಆಯ್ತು, ನಿಮಗೆ ಕಾಣಿಸ್ತಿದೆಯವ್ರಿಗೂ ನನಗೆ ಗೊತ್ತಿಲ್ಲ, ಬೇಕಂದರೆ ಇದ್ರ ಪಿಕ್ ನಾನು ಇಲ್ಲಿ ಹಾಕಿರ್ತೀನಿ. ಅದು ಕೊಟ್ಟರು, 1 ತಿಂಗಳು ಕೊಟ್ಟರು. ಆ್ಯಂಡ್ ಕಂಪ್ಲೀಟ್ ನನ್ನ ಒಂದು ಸ್ಕಿನ್ ಕೇರ್ ಇತ್ತು ಅಲ್ಲ, ಕಂಪ್ಲೀಟ್
ಬಂದ್ ಮಾಡಿಸಿದ್ರು. ಬಿಕಾಸ್ ನಾನು ಏನೇನೋ ಹಚ್ತಾ ಇದ್ದೆ, ಕೊರಿಯನ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ, ನಾನು ಕೊರಿಯನ್ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿದ್ದೆ. ಆ್ಯಂಡ್ ನನಗೊಂದು ನ್ಯಾಕ್ ಇತ್ತು, ನನ್ನ ಸ್ಕಿನ್ ಕೇರಲ್ಲಿ ಕೆಲವೊಂದು ನ್ಯಾಕ್ ಇದೆ ನನ್ನ, ಯಾಕಂದರೆ ನನಗೆ ಫೇಶಿಯಲ್ ಹೇರ್ ಇದೆ. ಬಿಕಾಸ್ ನನಗೆ PCOS ಇರೋದ್ರಿಂದ ಸಣ್ಣ ಇಲ್ಲೆಲ್ಲ ಹೇರ್ ಇದೆಲ್ಲ, ನಾನು ಹೋಲ್ ಶೇವ್ ಮಾಡ್ತಾಯಿದ್ದೆ ನನ್ನ ಸ್ಕಿನ್ನ. ಶೇವ್ ಮಾಡಿದಾಗ ಪಿಂಪಲ್ ಆಗದಿರೋದಕ್ಕೆ ಏನು ಟ್ರಿಕ್ ಯೂಸ್ ಮಾಡಬೇಕು ಆ್ಯಂಡ್ ಇದ್ರ ಬಗ್ಗೆ ಎಲ್ಲ ನಂಗೆ ಸ್ವಲ್ಪ ಐಡಿಯಾ ಇದೆ. ಆ್ಯಂಡ್ ಅದು ವರ್ಕ್ ಆಗ್ತಿತ್ತು ಕೂಡ ನನಗೆ. ನಿಮಗೆ ಅದು ಬೇಕು ಅನ್ನೋದಾದರೆ ನಾನು ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಬಟ್ ಅದನ್ನೆಲ್ಲ ಮಾಡ್ತಿದ್ದೆ. ಬಟ್ ಸ್ಟಿಲ್ ನಾನು ಏನು ಸ್ಕಿನ್ ಕೇರ್ ಒಂದು ಜರ್ನಿ ಇತ್ತು, ಕಂಪ್ಲೀಟ್ ಸ್ಟಾಪ್ ಮಾಡಿಸಿದ್ರು. ಒಂದು ಫೇಸ್ ವಾಶು ಆ್ಯಂಡ್ ಇನ್ನೊಂದು ಮಾಯ್ಶ್ಚರೈಸರು, ಸನ್ಸ್ಕ್ರೀನು ಎರಡೂ ಒಟ್ಟಿಗೆ ಇರೋದೊಂದು ಕ್ರೀಮ್ ಕೊಟ್ಟರು. ಇದನ್ನು ಯೂಸ್ ಮಾಡು ಸಾಕು, ಜೊತೆಗೆ ಇದೊಂದು ಟ್ಯಾಬ್ಲೆಟ್ ತಗೋ ಅಂತ. ಫೈನ್ ಮಾಡ್ಕೊತ ಬಂದೆ. ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು. ಬಟ್ ಸ್ಟಿಲ್ ನನ್ನ ಆ್ಯಕ್ನೆ ನಿಲ್ಲಿಲ್ಲ. ಅದಾದಮೇಲೆ ಮತ್ತೆ ಇನ್ನೊಂದು ತಿಂಗಳು ಹೋಗಾದಮೇಲೆ ಕೆಲವೊಂದು ಕೇಳಿದ್ರು, ನಿನಗೇನಾದರೂ ಇಶ್ಯೂ ಅದು ಇದು ಸೈಡ್ ಎಫೆಕ್ಟ್ಸ್ ಆಗ್ಬೋದು ಅಂತ ಅಂದ್ಬಿಟ್ಟು, ನೀನು ಮ್ಯಾರಿಡಾ ಅದು ಇದು ಅಂತೆಲ್ಲ ಕೇಳಿದ್ರು. ಇಲ್ಲ ಅಂತ ಅಂದಾದಮೇಲೆ ಕೊಟ್ಟರು ಇದನ್ನು. ಐ ಡೋಂಟ್ ಥಿಂಕ್ ಸೊ ಇದು ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಇದನ್ನು ನಾನು ಪಿಕ್ ಹಾಕ್ತೀನಿ. ಐಸೋಟ್ರಿನೋನ್ ಟ್ಯಾಬ್ಲೆಟು 16 mg 1 ತಿಂಗಳು ತೊಗೊಳಕ್ಕೆ ಕೊಟ್ಟರು. ಆ್ಯಂಡ್ ಇದನ್ನು ನಾನು ಡೋಸ್ನ ಫಾಲೋ ಮಾಡಬೇಕಾಗತ್ತೆ. ಇದಾದಮೇಲೆ ನಿನಗೆ MGನ ಚೇಂಜ್ ಮಾಡ್ತೀನಿ ಅಂತ ಅಂದರು. ಓಕೆ ಫೈನ್ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ರು, ನಿನ್ನ ಬಾಡಿ ಫುಲ್ ಡ್ರೈ ಆಗುತ್ತೆ, ಯು ಹ್ಯಾವ್ ಟು ಡ್ರಿಂಕ್ ಅ ಲಾಟ್ ಆಫ್ ವಾಟರ್ ಅಂತ. ನೀರು ವಾಟರ್ ಇಂಟೇಕ್ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಅಂದರು. ಫೈನ್ ಏನು ಮಾಡಿದೆ, ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ ಇದನ್ನು ಐಸೋಟ್ರಿನೋನ್. ಒಂದು ಮ್ಯಾಜಿಕ್ ಅನ್ನೋದೇ ಆದರೆ ಲಿಟ್ರಲಿ ನಿಮ್ಮ ಸ್ಕಿನ್ ಕ್ಲಿಯರ್ ಆಗುತ್ತೆ. ಎಷ್ಟು ಕ್ಲಿಯರ್ ಅಂದರೆ ಒಂದು ಪಿಂಪಲ್ಲು ಬರೋಲ್ಲ ನಿಮ್ಮ ಸ್ಕಿನ್. ಸ್ಟಾರ್ಟಿಂಗ್ 1.5 ವೀಕ್ ತೊಗೊಳತ್ತೆ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆಗಲಿಕ್ಕೆ. ಬಟ್ ಒಂಥರ ಮ್ಯಾಜಿಕ್ ಅನ್ಬೋದು ಸ್ಕಿನ್. ಇದು ಪಿಂಪಲ್ಸಿಗೆ ಇದು ನೆಕ್ಸ್ಟ್ ಲೆವೆಲ್. ಬಟ್ ಸೈಡ್ ಎಫೆಕ್ಟ್ಸ್ ಇದೆಲ್ಲ, ಇದು ಫ್ಲೇಕಿನೆಸ್ ಆಗುತ್ತೆ ನಿಮ್ಮ ಬಾಡಿಗೆ ಅಂತ ಅಂದರೆ ಅಡಿಯಿಂದ ಮುಡಿವರೆಗೂ ಡ್ರೈ. ಲಿಟ್ರಲಿ ನನ್ನ ಲಿಪ್ಸ್ ಬಂದು ನಾನು ಯಾವತ್ತೂ ಡ್ರೈ ಆಗೋದಕ್ಕೆ ಬಿಡಲ್ಲ. ನಾನು ಲಿಪ್ ಬಾಮ್ ಹಚ್ತಾನೇ ಇರ್ತೀನಿ. ಲಿಪ್ ಬಾಮ್ನ ನಾನು 2 ಅವರ್ಗೆ ಒಂದು ಸಲ ಹಚ್ತಾನೇ ಇರ್ತೀನಿ. ನಾನು ಲಿಪ್ ಬಾಮ್ ನಾನು ಡ್ರೈ ಆಗೋಕ್ಕೆ ಬಿಡಲ್ಲ. ಇವನ್ ಮನೇಲಿದ್ರು ನಾನು ಲಿಪ್ ಬಾಮ್ ಹಚ್ತಾನೇ ಇರ್ತೀನಿ. ಬಟ್ ನಾನು 2 ಟ್ಯೂಬ್ ಖಾಲಿ ಮಾಡಿದ್ದೀನಿ ಗುರು. 2 ಟ್ಯೂಬ್ ಫುಲ್ಲು ಕ್ರ್ಯಾಕು. ಹಚ್ಚಿದ 5 ನಿಮಿಷಕ್ಕೆ ತುಟಿ ಒಣಕೊಂಡೋಗಿರುತ್ತೆ. ಇಷ್ಟಂತ ಹಚ್ಚೋಕ್ಕಾಗುತ್ತೆ. ಆ್ಯಂಡ್ ನೀರಿದೆ ಅಲ್ಲ, ನಾನು 3-4 ಲೀಟ್ರು ಸಾಲ್ತಾನೇ ಇರಲಿಲ್ಲ ನೀರದು. ಅದೊಂಥರ ಹಾರಿಬಲ್ ಆಗ್ತಾಯಿತ್ತು. ಒಂದು ಪ್ಲಸ್ ಪಾಯಿಂಟು ಪಿಂಪಲ್ ಕ್ಲಿಯರ್ ಆಗ್ತಿದೆ, ಇನ್ನೊಂದು ಈ ಥರ ಎಲ್ಲ ಆಗ್ತಿದೆ, ಏನು ಮಾಡೋದು ಅನ್ನೋದೊಂದು ತಲೆ ಬಿಸಿಗಿರ್ತಿತ್ತು. ಬಟ್ ಸ್ಟಿಲ್ ದಟ್ಸ್ ಓಕೆ. ನಿಮ್ಮ ಸ್ಕಿನ್ ಸರಿ ಆಗಬೇಕು ಅನ್ನೋದೇ ಆದರೆ ನೀವು ಇದನ್ನೆಲ್ಲ ಫೇಸ್ ಮಾಡಲೇಬೇಕು. ಓಕೆ ಫೈನ್, ಸ್ಟಾರ್ಟ್ ಮಾಡ್ತಾಯಿದ್ದೆ, ನೀರು ಕುಡಿತಿದ್ದೆ ಚೆನ್ನಾಗಿ. ಆ್ಯಂಡ್ ಲಿಟ್ರಲಿ ನಿಮ್ಮದು ಕೈನ ಅಂದರೆ ಫುಲ್ಲು ಒಡೆದೋಗಿ ಎಲ್ಲ ಆಗಿರುತ್ತೆ. ಮುಖ ಫುಲ್ ಡ್ರೈ ಆಗುತ್ತೆ. ನಂದು ಆಯಿಲಿ ಸ್ಕಿನ್ ಲಿಟ್ರಲಿ ಶೈನ್ ಆಗುತ್ತೆ ನನ್ನ ಸ್ಕಿನ್ನು. ಆ ಪೀರಿಯಡಲ್ಲಿ ಶೈನ್ ಅಂದರೆ ಏನು ಅಂತ ಕೇಳಬೇಕಾಗಿತ್ತು ನಾನು. ಅಷ್ಟು ಮುಖ ಡ್ರೈ ಆಗಿಬಿಡ್ತಾಯಿತ್ತು. ಅದೊಂಥರ ನನ್ನ ಮುಖ ನೋಡ್ಕೊಳಕ್ಕೆ ನಂಗೊಂದು ಸ್ವಲ್ಪ ಒಂಥರ ಅನಿಸ್ತಾಯಿತ್ತು. ಬಿಟ್ಟರೆ ಫುಲ್ ಕ್ಲಿಯರ್ ಸ್ಕಿನ್. ಅಂದರೆ ಪಿಂಪಲ್ ಆಗಿಲ್ಲ, ಬಟ್ ಕಲೆ ಹೋಗಲಿಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳತ್ತೆ ನಿಮಗೆ. ನಾನು ಏಪ್ರಿಲ್ 1 or 2ಗೆ ಹೋಗಬೇಕಾಗಿತ್ತು ನನ್ನ ಕನ್ಸಲ್ಟ್ಗೆ. ಬಿಕಾಸ್ ಆಫ್ ಮೈ ಲೆಗ್ ಇಂಜುರಿ, ನನಗೆ ಲೆಗಮೆಂಟ್ ಟೇರ್ ಆಗಿದೆ. ಸೊ ನಾನು ಹೋಗೋಕ್ಕಾಗಲಿಲ್ಲ. ರೀಸೆಂಟಾಗಿ ಬಂದಿದ್ದು ನಾನು ಬ್ಯಾಂಗ್ಳೂರಿಗೆ ಮತ್ತೆ ಕನ್ಸಲ್ಟೇಷನಿಗೆ ಹೋಗಬೇಕು ತಿರ್ಗಾ ಅವ್ರ ಹತ್ರ. ನಾಳೆ ನಡೆದಂಗೆ ಹೋಗಬೇಕು. ಬಟ್ ಅಟ್ ಪ್ರೆಸೆಂಟ್ ನನ್ನ ಸ್ಕಿನ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಇಫ್ ಯು ಕ್ಯಾನ್ ಸಿ, ಇದೆಲ್ಲ ಕಲೆ, ಯಾವುದು ಪಿಂಪಲ್ ಇಲ್ಲ, ಕಲೆ. ಇದೊಂದು ಸ್ವಲ್ಪ ಟೈಮ್ ತೊಗೊಳತ್ತೆ ಹೋಗಲಿಕ್ಕೆ, ಬಟ್ ದಟ್ಸ್ ಓಕೆ. ಇದು ಒಂದು ಪಿಂಪಲ್ ಇದೆ ನನಗಿಲ್ಲಿ ಇದೊಂದು. ಇದು ಮೊನ್ನೆ ಇದಕ್ಕೆ ಏನದು ಪೀರಿಯಡ್ಸಿಗೆ ಆಗಿದ್ದು ಪಿಂಪಲ್ ಅದು. ಇದು 2 ಅಷ್ಟೇ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಪಿಂಪಲ್ ಆಗಿದ್ದು. ಅದು ಬಿಟ್ಟರೆ ಚಿಕ್ಕ ಅಂದರೆ ಒಂದು 4-5 ಕಲೆಗಳಿದೆ ಅಷ್ಟೇ. ಇದು ಹೋಗುತ್ತೆ ಒಂದು ಸದ್ಯದಲ್ಲೇ. ಸದ್ಯಕ್ಕೆ ನಂದಿದು ಟ್ಯಾಬ್ಲೆಟ್ಸು ಖಾಲಿ ಆಯಿತು. ಬಿಕಾಸ್ ಇದು 1 ತಿಂಗಳೇ ಅಷ್ಟೇ ಕೊಟ್ಟಿದ್ದು. ಏಪ್ರಿಲ್ 1 ತನಕ ಆಗಿರ್ತಿತ್ತು. ಇವಾಗ ಆಲ್ರೆಡಿ ಏಪ್ರಿಲೇ ಮುಗಿತಾ ಬಂತು. ಇವಾಗಾದರೂ ನಾನು ಇನ್ನೂ ನೆಕ್ಸ್ಟ್ ಡೋಸಿಗೆ ಹೋಗಿ ಬರಬೇಕು. ಆ್ಯಂಡ್ ಕಂಟಿನ್ಯೂ ಮಾಡಬೇಕು ಇದು ನಾನು. ನೆಕ್ಸ್ಟು ಇದಾದಮೇಲೆ ನನ್ನ ಫೀವರ್ ಕಂಪ್ಲೀಟ್ ಕಲೆಗಳು ಹೋಗಾದಮೇಲೆ ನನ್ನ ಜರ್ನಿ ಹೇಗಿತ್ತು ಅಂತ ಹೇಳ್ತೀನಿ. ಆ್ಯಂಡ್ ಇದ್ರ ಬಗ್ಗೆ ಇನ್ನೊಂದು ನಾನು ಹೇಳಬೇಕು ಅನ್ನೋದೇ ಆದರೆ, ಗಟ್ ಹೆಲ್ತ್ ಇಶ್ಯೂ. ನಿಮ್ಮ ಗಟ್ ಹೆಲ್ತ್ ಚೆನ್ನಾಗಿದೆಯಾ ಇಲ್ವಾ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ನಾನು ರೀಸೆಂಟಾಗಿ ನನಗೆ ಗೊತ್ತಾಗಿರೋ ಪ್ರಕಾರ ನನ್ನ ಗಟ್ ಹೆಲ್ತಲ್ಲಿ ಇಶ್ಯೂ ಇದೆ. ಏನು ಇಶ್ಯೂ ಅಂತಂದರೆ ಬ್ಯಾಡ್ ಬ್ಯಾಕ್ಟೀರಿಯಾ ಜಾಸ್ತಿ ಇದೆ. ಸೊ ಹಾಗಾಗಿ ನನಗೆ ಇವಾಗ ಡಿಟಾಕ್ಸಿಫಿಕೇಷನಲ್ಲಿದ್ದೀನಿ ನಾನು. ಆ ಅಂಡರಲ್ಲಿದ್ದೀನಿ ನಾನು ಇವಾಗ. ಡಾಕ್ಟರ್ ಕನ್ಸಲ್ಟ್ ಮಾಡಿ ನನಗೆ ಗೊತ್ತಾಗಿದ್ದು. ನನಗೆ ಹಿಂಗೆ ಗೊತ್ತಾಯಿತು, ನನಗೇನು ಸೈಡ್ ಎಫೆಕ್ಟ್ ಆಗಿದ್ದಕ್ಕೆ ನನಗಿದು ಗೊತ್ತಾಯಿತು ಅಂತ ನಿಮಗೇನಾದರೂ ತಿಳ್ಕೊಬೇಕು ಅನ್ನೋದೇ ಆದರೆ, ನೀವು ಅದನ್ನು ಎಕ್ಸಾಮಿನ್ ಮಾಡಬೇಕು ಅನ್ನೋದಾಗಿದ್ದರೆ
ಹೇಳಿ, ನಾನು ಅದನ್ನು ಬೇಕಂದರೆ ವಿಡಿಯೋ ಮಾಡ್ತೀನಿ. ಬಟ್ ಫಸ್ಟು ನಿಮಗೆ ರೂಟ್ ಕಾಸ್ ತಿಳ್ಕೊಳ್ಳೋಕೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನನ್ನ ರೂಟ್ ಕಾಸ್ ಮೇ ಬಿ ನಾನು ಇದನ್ನು ನಾಡಿದ್ದು ಡರ್ಮಟಾಲಜಿಸ್ಟ್ ಹೋದಾಗ ಮೇ ಬಿ ಅವ್ರದ್ದು ಇನ್ನೊಂದ್ಸಲ ಕೇಳ್ತೀನಿ ನಾನು ಅವರಿಗೆ. ಯು ಹ್ಯಾವ್ ಟು ಚೆಕ್ ದ ರೂಟ್ ಕಾಸ್. ಆ್ಯಂಡ್ ನನ್ನ ರೂಟ್ ಕಾಸ್ ಬಂದು ಮೇ ಬಿ ನನ್ನ ಗಟ್ ಹೆಲ್ತ್ ಇಶ್ಯೂ ಆಗಿರುತ್ತೆ. ಡಿಟಾಕ್ಸಿಫಿಕೇಷನ್ ಅಂಡರಲ್ಲಿದ್ದೀನಿ. ಇವಾಗ ನಾನು ಗ್ಲೂಟನ್, ಡೈರಿ ಅದು ಬಂದ್ ಮಾಡಿದ್ದೀನಿ. ಶುಗರು, ಗ್ಲೂಟನ್ನು, ಆಯಿಲಿ ಫುಡ್ಡು, ಡೈರಿ 4 ಬಂದು, ಅದು ಬಿಟ್ಟು ಏನು ಉಳಿದಿದೆ ಅದನ್ನ ತಿಂತಾಯಿದ್ದೀನಿ ನಾನು. ಸೊ ಇವಾಗ ಒಂದು ಜರ್ನಿ ಹೇಗೆ ಹೋಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಆ್ಯಸ್ ಆಫ್ ನೌ ಇಟ್ಸ್ ಫೈನ್, ಇಟ್ ಇಸ್ ಕಂಪ್ಲೀಟ್ಲಿ ಫೈನ್. ಅದೊಂದು ಕ್ಲಿಯರ್ ಆದರೆ ಈವನ್ ನಾನು ಇವಾಗ ಐಸೋಟ್ರಿನೈನ್ ಸ್ಟಾಪ್ ಮಾಡಿದ್ದೀನಲ್ವಾ, ಸ್ಟಾಪ್ ಮಾಡಿದ್ರೆ ನನಗೆ ಯಾವುದೂ ಆ್ಯಕ್ನೆ ಅಂತ ಏನೂ ಆಗ್ತಾಯಿಲ್ಲ. ಮೇ ಬಿ ನಾನು ಡಿಟಾಕ್ಸಿಫಿಕೇಷನಲ್ಲಿ ಇರೋದ್ರಿಂದ ಅದು ಹೆಲ್ಪ್ ಆಗ್ತಿದೆ ಅಂತ ಅನಿಸುತ್ತೆ. ನೋಡಬೇಕು ನೆಕ್ಸ್ಟ್ ನನ್ನ ಜರ್ನಿ ಹೇಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು. ಇವತ್ತಿನವರೆಗೂ ನನ್ನ ಆ್ಯಕ್ನೆ ಜರ್ನಿ ಇಷ್ಟೇ. ಸೊ ಆ್ಯಕ್ನೆಗೆ ನಾನೊಂದು 5 to 6 ರೀಸನ್ಸ್ ಹೇಳಬೇಕನ್ನೋದೇ ಆದರೆ, ಒಂದು ನಿಮ್ಮ ಹೆರಿಡಿಟಿ, ಓಕೆ, ಇನ್ನೊಂದು ನಿಮ್ಮ ಗಟ್ ಹೆಲ್ತ್, ಓಕೆ, ಇನ್ನೊಂದು ಡಿಫಿಷಿಯನ್ಸಿ, ನಿಮಗೆ ವಿಟಮಿನ್ ಡಿ, ವಿಟಮಿನ್ B12 ಅಥವಾ ಒಮೆಗಾ ಇದು ಡಿಫಿಷಿಯನ್ಸಿ. ಆಮೇಲೆ ಇನ್ನೊಂದೇನೋ ಹೇಳ್ಬೇಕಂದ್ರೆ ಪಿ ಸಿ ಒ ಎಸ್ ಬಗ್ಗೆನೂ ಚೆಕ್ ಮಾಡಬೇಕು. ಇನ್ನೊಂದು ಮೇಜರಾಗಿ ಹೇಳ್ಬೇಕಂದ್ರೆ ನಿಮ್ಮ ಸ್ಟ್ರೆಸ್. ಇದನ್ನು ಅಷ್ಟು ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳೇಬೇಕು. ನೀವು ಕಂಟ್ರೋಲಲ್ಲಿ ಇಟ್ಕೊಂಡಿಲ್ಲ ಅಂದರೆ ನಂತರ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಆಬ್ವಿಯಸ್ಲಿ ಆ್ಯಕ್ನೆ ಫ್ಲೇರಪ್ ಆಗೇ ಆಗುತ್ತೆ. ಯು ಹ್ಯಾವ್ ಟು ಚೆಕ್. ಅಂದರೆ ಇಷ್ಟು ಟೆಸ್ಟ್ ಮಾಡಿಕೊಂಡು, ಅಥವಾ ನಿಮ್ಗೆ ಏನಾದರೂ ಆ್ಯಕ್ನೆ ಹೋಗ್ತಾ ಇಲ್ಲ ಅಂತ ಅಂದರೆ ಇದನ್ನೆಲ್ಲನೂ ದಯವಿಟ್ಟು ಟ್ರ್ಯಾಕಲ್ಲಿ ಇಟ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹೆಲ್ತ್ ನಿಮ್ಮ ಒಂದು ಫೇಸಲ್ಲಿ ಕಾಣುತ್ತೆ ಅಂತ ಹೇಳ್ತಾರೆ. ಇಟ್ಸ್ ವೆರಿ 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 ಟ್ರೂ. ಸೊ ಪ್ಲೀಸ್ ಟೆಸ್ಟ್ ಮಾಡಿ, ಹೆಲ್ದಿ ಆಗಿರಿ, ಖುಷಿಯಾಗಿರಿ, ಸ್ಟ್ರಾಂಗ್ ಆಗಿರಿ, ಆ್ಯಂಡ್ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ಒನ್ ಡೇ. ಆ್ಯಂಡ್ ಜಸ್ಟ್ ಬಿ ಪಾಸಿಟಿವ್. ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಆ್ಯಂಡ್ ಫಾರ್ ಮೋರ್ ಡೀಟೇಲ್ಸ್ ಇದ್ರ ಮಧ್ಯದಲ್ಲಿ ನಾನು PCOS, ವಿಟಮಿನ್ ಡಿ ಅಥವಾ ಸುಮಾರು ಡಿಫಿಷಿಯನ್ಸಿ ಬಗ್ಗೆ ನಾನು ಮಾತಾಡಿದೆ. ಅದ್ರ ಬಗ್ಗೆ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕು ಅನ್ನೋದೇ ಆದರೆ ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ ನನ್ನ ಜರ್ನಿ ಆ ವಿಷಯದಲ್ಲಿ. ಸೊ ಕಮೆಂಟ್ ಮಾಡಿ ಬೇಕಾ ಬೇಡವಾ ಅಂತ ಅಂದ್ಬಿಟ್ಟು. ಆ್ಯಂಡ್ ದಟ್ಸ್ ಆಲ್ ಅಬೌಟ್ ಮೈ ಆ್ಯಕ್ನೆ ಜರ್ನಿ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಬಾಯ್ ಬಾಯ್.